ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಣ್ಣ ಬಣ್ಣದ ಲೋಕ ಯೂಟ್ಯೂಬ್ ಚಾನಲ್. ನಾನಿವತ್ತೊಂದು ಸ್ಪೆಷಲ್ ಆಗಿರೋ ಚಕ್ಕುಲಿ ಮಾಡ್ತಾಯಿದ್ದೀನಿ. ರಾಗಿ ಚಕ್ಕುಲಿ ಯಾರೆಲ್ಲ ತಿಂದಿದ್ದೀರಾ? ನಾನು ತುಂಬ ವರ್ಷಗಳ ಹಿಂದೆ ಮಾಡಿದ್ದು, ಇವಾಗ ಮತ್ತೆ ಮಾಡ್ತಾಯಿದ್ದೀನಿ. ತುಂಬ ಹೆಲ್ತಿ ಇದು, ಯಾಕಂತ ಹೇಳಿದರೆ ರಾಗಿ ಯೂಸ್ ಮಾಡಿದ್ದೀವಲ್ವ, ರಾಗಿ ಪೌಡರ್. ಹಾಗಾಗಿ ಇದು ಕೂಡ ಸೇಮ್ ಅಕ್ಕಿ ಚಕ್ಕುಲಿ ಥರ ನಾನು ಮಾಡಿದ್ದು. ಮೊದಲಿಗೆ ನಾನು ಒಂದು ಬಟ್ಲಷ್ಟು ರಾಗಿ ಹುಡಿ ತೊಗೊಂಡೆ. ನೆಕ್ಸ್ಟ್ ಅದೇ ಅಳತೆಯಲ್ಲಿ ಹುರ್ಗಡ್ಲೆ ತೊಗೊಂಡಿದ್ದೀನಿ. ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ನಾನು ಅಜ್ವಾನ ಹಾಕ್ಕೊಂಡಿದ್ದೀನಿ. ನಾನು ಮಾಮೂಲಿ ಅಕ್ಕಿ ಚಕ್ಕುಲಿಗೆ ಕೂಡ ಅಜ್ವಾನ ಹಾಕ್ಕೊತೀನಿ, ಜೀರಿಗೆ ಬದಲು. ಮತ್ತು ಜೊತೆಗೆ ಸ್ವಲ್ಪ ಬಿಳಿ ಎಳ್ಳು, ಹಾಗೆ ಉಪ್ಪು ಹಾಕ್ಕೊಂಡು ಮೊದಲು ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಡೈರೆಕ್ಟ್ ಬಿಸಿನೀರು ಹಾಕ್ಕೊಂಡೆ ಕಲಿಸ್ಕೊಂಡಿದ್ದು. ನೆಕ್ಸ್ಟ್ ಬೆಣ್ಣೆ ಇತ್ತು, ಬೆಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಈ ಚಕ್ಕುಲಿ ಅಂದ್ಕೊಂಡಷ್ಟು ಕೆಟ್ಟದಾಗಿ ಬರೋಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟ ಆಗುತ್ತೆ. ಈಗ ಕೆಲವರು ರಾಗಿ ಮುದ್ದೆಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ ಅಲ್ವಾ, ಅಂಥವ್ರಿಗೆಲ್ಲ ಈ ಥರ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗುತ್ತೆ. ಮತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತಲ್ವ. ಸೊ ನೋಡಿ, ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡು ಅದಕ್ಕೆ ಕಲಿಸ್ಕೊಂಡು ನಾನು ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಸವರ್ಬಿಟ್ಟು ಇಟ್ಟಿದ್ದೆ. ಲಾಸ್ಟಿಗೆ ಚಕ್ಕುಲಿಗಳನ್ನ ಒತ್ಕೊಂಡು, ಇದು ಯಾವುದೇ ರೀತಿ ಕಟ್ಟಾಗಲಿಲ್ಲ. ಪರ್ಫೆಕ್ಟ್ ಆಗಿದ್ದರೆ ನಾವು ಕಲಸಿರೋ ಅಂಥದ್ದು ಕಟ್ಟಾಗಲ್ಲ, ನೀಟಾಗಿ ಬಂತು. ಅದನ್ನು ನಾನು ಎಣ್ಣೆಲಿ ಡೀಪ್ ಫ್ರೈ ಮಾಡಿಕೊಂಡೆ. ತುಂಬ ರುಚಿಯಾಗಿತ್ತು. ಫಸ್ಟ್ ತಿನ್ನಬೇಕಾದ್ರೆ ಅಷ್ಟು ಚೆನ್ನಾಗಿದೆ ಅನಿಸಲ್ಲ, ಆಮೇಲೆ ತಿಂತಾ ತುಂಬ ಇಷ್ಟ ಆಗುತ್ತೆ. ಟೇಸ್ಟಾಗಿತ್ತು ತುಂಬ. ಬೇಕಿದ್ರೆ ನೀವು ಖಾರ ಬೇಕು ಅನಿಸಿದ್ರೆ ಇಲ್ಲಿ ಅಚ್ಚ ಖಾರದ ಪುಡಿ ಹಾಕ್ಕೋಬೋದು. ನನಗೆ ಖಾರ ಇಷ್ಟ ಆಗಲ್ಲ, ಹಾಗಾಗಿ ನಾನು ಹಾಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಚಕ್ಕುಲಿಗಳೆಲ್ಲ ರೆಡಿ ಆಯಿತು. ಅದು ರಾಗಿ ಹುಡಿ ಹಾಕಿರೋದ್ರಿಂದ ಸ್ವಲ್ಪ ಬ್ಲ್ಯಾಕಾಗೆ ಬರುತ್ತೆ. ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು ಚಕ್ಕುಲಿ. ನೀವು ಕೂಡ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಹೊಸ್ದಾಗಿ ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.